ಸರ್ ಇವತ್ತೊಂದು ಮಂಗಳೂರು ಘಟನೆ ಆಗಿದೆ, ಏನು ಸರ್ ಘಟನೆ? ಸರ್ ಮಂಗಳೂರಲ್ಲಿ ಪ್ರಸಾದ್ ಅತ್ತ ಅವರು ಅಂತೇಳಿ ಏನು ಕೆಲವು ದಿನಗಳಿಂದ ಬಂಧನ ಮಾಡ್ಕೊಳ್ಳಲ್ಪಡಿಸಿದರೆ ಅವರ ಮೊಬೈಲ್ನ ಪರಿಶೀಲನೆ ಮಾಡಿದಾಗ ಆ ಮೊಬೈಲ್ನಲ್ಲಿ ನನ್ನ ಮತ್ತು ಗಂಗರಾಜ್ ಅವ್ರ ಫೋಟೋಗಳು ಇಟ್ಕೊಂಡು ಪ್ರಾಣಿಗಳ ಬಲಿ ಕೊಟ್ಟು ವಾಮಾಚಾರ ಮಾಡಿದ್ದಾರೆ ಅನ್ನೋ ವಿಚಾರ ಸ್ಪಷ್ಟವಾಗಿ ಕಂಡುಬಂದಿದೆ. ಅದ್ರ ಜೊತೆಗೆ ಏನು ನನ್ನನ್ನು ಭೇಟಿ ಮಾಡಿ ಇದು ಆಮಿಷಕ್ಕೆ ಒಡ್ಡಿದ್ರು ಹರ್ಷ ಮತ್ತು ಶ್ರೀನಿಧಿ ಅಂತೇಳಿ ಅವರ ಹೆಸರುಗಳು ಕೂಡ ಅಲ್ಲಿ ಉಲ್ಲೇಖ ಆಗಿತ್ತು. ಸೊ ಇದನ್ನೆಲ್ಲ ನೋಡಿದಾಗ ಏನೋ ಒಂದು ದೊಡ್ಡ ಸಂಚು ರೂಪಿಸಿದ್ದಾರೆ ಅಂಥೇಳಿ ಮೇಲ್ನಡೆ ಕಂಡುಬರೋದು. ಯಾಕಂತೇಳಿದ್ರೆ ಅಲ್ಲಿ ಡಿಸೆಂಬರ್ 9ನೇ ತಾರೀಕು ಆ ಪೂಜೆಗಳು ನಡೆದಿರೋಂಥದ್ದು. ಅದಾದ 3-4 ದಿವಸ ಆದರೆ ಡಿಸೆಂಬರ್ 13ನೇ ತಾರೀಕು ಅವರು ನಾನು ಹರ್ಷ ಮತ್ತು ಶ್ರೀನಿಧಿ ನನ್ನನ್ನು ಭೇಟಿ ಮಾಡಿದ್ದು. ಸ್ವಲ್ಪ ಶ್ರೀಮತಿ ಪಾರ್ವತಿ ಪರಕ್ಕೆ ಬಂದಿದ್ದೀವಿ, ಅವರು ಮಾನಸಿಕ ಕುಗ್ಗೋಗಿದ್ದಾರೆ, ಹಾಗಾಗಿ ದಯವಿಟ್ಟು ಆ ಸೇವೆಗೆ ಕೊಡಬೇಕಾದ ಅರ್ಜಿನ ವಾಪಸ್ ತಗೊಳ್ಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ ಅಂತೆಲ್ಲ ಮಾತಾಡೋವಂಥದ್ದು. ಆ ನಂತರದಲ್ಲಿ ನನ್ನ ಮಗನ ಜೊತೆ ಮಾತಾಡಿ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಸ್ಪಷ್ಟವಾಗಿ ಹೇಳಿದರೆ ನಮ್ಮ ಬಾಸು ಮಂಗಳೂರಲ್ಲಿದ್ದಾರೆ ಅಂಥೇಳಿ ಹತ್ತಾವರ್ದು ಫೋಟೋ ತೋರಿಸಿ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತೀವಿ ನಾವು, ಅವರೇ ನೀನು ಹೋಗು ನನ್ನ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ಕಳಿಸಿದ್ರು. ಹಾಗೆ ಬನ್ನಿ ಅಂತೆಲ್ಲ ಹೇಳಿರೋದು ಇದೆಲ್ಲ ಸಾಕಷ್ಟು ಅನುಮಾನಾಸ್ಪದ ಸಂಗತಿಗಳು ಕಂಡು ಬಂದಿರೋದು. ಸೊ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಿದಾಗ ಈ ಹಿಂದೆ ಯಾರಿದ್ದಾರೆ, ಸೊ ಯಾವ ಕಾರಣಕ್ಕಾಗಿ ಈ ಥರ ಎಲ್ಲ ಕಾರ್ಯಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸರ್ ಈಗಾಗಲೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಆದರೆ ಈ ನನಗೆ ವಿಚಾರ ಸಂಬಂಧಪಟ್ಟ ಏನೇನು ಘಟನೆಗಳು ನಡೆದಿದೆ, ನನ್ನ ಹತ್ರ ಏನು ಸಾಕ್ಷಿಗಳಿದೆ ಅವೆಲ್ಲವೂ ಕೂಡ ಆ ಪೊಲೀಸರಿಗೆ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದೆ.